ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ದೇವ ಈ ವಾಕ್ಯಗಳನ್ನು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಮ್ಮ ಮಕ್ಕಳ ಸಂಗಡ ಮಾತನಾಡುವ ಪವಿತ್ರಾತ್ಮನೇ, ಈ ವಾಕ್ಯ ಕೇಳುವ ಪ್ರಯತ್ನ ಆತ್ಮಗಳಿಗೆ ಜೀವ, ಪ್ರೋತ್ಸಾಹ, ಭಕ್ತಿ, ಅಭಿವೃದ್ಧಿ ಮತ್ತು ಬಿಡುಗಡೆಯನ್ನು ಕೊಡಬೇಕು ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ. ಜೇಮ್ಸ್ 1:6 and 7. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಳೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದಿರಲಿ. ಇಲ್ಲಿ ಯಾಕೋಬನು ಹೇಳ್ತಾನೆ, ಸ್ವಲ್ಪವೂ ಸಂದೇಹ ಪಡೆದೇ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು ಅಂತ ಪ್ರಾರ್ಥನೆ ಮಾತ್ರ ದೇವರು ತಗೊಡುತ್ತಾನೆ. ಆದರೆ ಸಂದೇಹ ಪಟ್ಟು ಪ್ರಾರ್ಥನೆ ಮಾಡೋರು ಪ್ರಾರ್ಥನೆ ಮಾಡದಿದ್ದರೆ ಒಳ್ಳೆಯದು, ಅವರ ಪ್ರಾರ್ಥನೆ ಉತ್ತರ ಬರುವುದಿಲ್ಲ ಎಂಬುದಾಗಿ ಇಲ್ಲಿ ಯಾಕೋಬನು. ಹಾಗಾದರೆ ಇವತ್ತು ಸ್ವಲ್ಪವೂ ಸಂದೇಹ ಪಡೆದೇ ನಂಬಿಕೆ ಇಟ್ಟು ಹೇಗೆ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿಯಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದು ಅಂತ ಕೆಲವು ಸಂಗತಿ ನೋಡ್ಬೇಕು. ಮೊತ್ತ ನೋಡ್ತೇವೆ, ಪ್ರಾರ್ಥನೆ ಮಾಡುವಾಗ ಬುದ್ಧಿಯಲ್ಲಿಯೂ ಮತ್ತು ಆತ್ಮದಲ್ಲಿಯೂ ಪ್ರಾರ್ಥನೆ ಮಾಡೋದಕ್ಕೆ ಕಲಿತುಕೊಳ್ಳಬೇಕು. ನಾವು ನೋಡ್ತೇವೆ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯದಲ್ಲಿ 14 ಮತ್ತು 15ನೇ ವಾಕ್ಯ. 1 Corinthians 14 and 15. ಯಾಕೆಂದರೆ ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ಹಾಗಾದರೇನು? ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು, ಆತ್ಮದಿಂದ ಆಡುವೆನು, ಬುದ್ಧಿಯಿಂದಲೂ ಆಡುವೆನು. ಅದಕ್ಕೆ ಯಾಕೋಬ ಹೇಳ್ತಾನೆ, ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಅದೇ ಪ್ರಾರ್ಥನೆ ಮಾಡಿದ ನಂತರ ಅವರ ಮನಸ್ಸಲ್ಲಿ ಸಂದೇಹ ಪಡ್ತದೆ, ಇದು ಬರ್ತದೆ ಅಂತ ಮನಸ್ಸರು ಪ್ರಾರ್ಥನೆ ಮಾಡಿದರೂ ಪ್ರಯೋಜನ ಇಲ್ಲ ಎಂಬುದೇ ಅಪೊಸ್ತಲ ಯಾಕೋಬ. ಅದಕ್ಕೆ ನಿಮ್ಮ ಪ್ರಾರ್ಥನೆ ಸಕ್ಸಸ್ ಆಗಬೇಕಾ ಬುದ್ಧಿಯಲ್ಲಿ ಮೊದಲು ಪ್ರಾರ್ಥನೆ ಮಾಡಿ, ಮತ್ತು ಅನ್ಯ ಭಾಷೆ 1 ಗಂಟೆ ಪ್ರಾರ್ಥನೆ ಮಾಡಿ. ಮತ್ತು ಯಾರಿಗೆ ಅನ್ಯ ಭಾಷೆ ವರವಿಲ್ಲ ನೀವು ನಮಗೆ ಫೋನ್ ಮಾಡಿ, ನಿಮಗೆ ಅನ್ಯ ಭಾಷೆ ವರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಮತ್ತು ನೀವು ದೇವರ ಕೇಳುವುದರೆ ದೇವರಿಗೆ ಅನ್ಯ ಭಾಷೆ ಗಿಫ್ಟ್ ಕೊಡುವನಾಗಿದೆ. ಅದು ಈ ಗಿಫ್ಟ್ ವೆರಿ ಇಂಪಾರ್ಟೆಂಟ್ ಆಗಿದೆ. ಇದು ದೇವರ ಚಿತ್ತ ಪ್ರಕಾರ ಪ್ರಾರ್ಥನೆ ಮಾಡುವುದಾಗಿದೆ. ಅದು ಇನ್ನೊಂದು ವಾಕ್ಯ ನೋಡೋಪ್ರೆ ರೋಮಾಪುರದವರಿಗೆ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 26 ಮತ್ತು 27ನೇ ವಾಕ್ಯ. ರೋಮನ್ಸ್ 8:26 and 27. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರನಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಇಲ್ಲಿ ಪೌಲನು ಹೇಳ್ತಾನೆ, ನಾವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿದ ನಂತರ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನು ನಾವು ಬುದ್ಧಿಯಲ್ಲಿ ಮಾಡಿದ ಪ್ರಾರ್ಥನೆ ಇನ್ನೂ ದೇವರ ಚಿತ್ತ ಪ್ರಕಾರವಾಗಿ ಅದನ್ನು ಪ್ರಾರ್ಥನೆ ಮಾಡ್ತಾನೆ. ಅದು ಹೇಗೆ ನಮಗೆ ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಕೆಲವು ಸರಿ ದೇವರ ಚಿತ್ತ ಗೊತ್ತಿರುವುದಿಲ್ಲ, ಅದೇ ಅನ್ಯ ಭಾಷೆ ಪ್ರಾರ್ಥನೆ ಪವಿತ್ರಾತ್ಮನು ದೇವರ ಚಿತ್ತ ಪ್ರಕಾರ ಅದು ಪ್ರಾರ್ಥನೆ ಮಾಡ್ತಾನೆ ಮತ್ತು ಅಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ. ಮತ್ತು 20ನೇ ವಾಕ್ಯ, ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮ ಮನೋಭಾವ ಏನು ತಿಳಿದಿದೆ. ಅಂದರ್ಥ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವ ಪವಿತ್ರಾತ್ಮನು ನಿಮ್ಮ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆಗ ದೇವರು ತನ್ನ ಪವಿತ್ರಾತ್ಮನು ನಿಮ್ಮ ಪರವಾಗಿ ಏನು ಪ್ರಾರ್ಥನೆ ಮಾಡ್ತಾ ಅಂತ ತಿಳಿದುಕೊಳ್ಳುತ್ತಾನೆ. ಮತ್ತು ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವರ ಜನರಿಗೋಸ್ಕರ ಬೇಡಿಕೊಳ್ಳುವುದರಿಂದ ಆತನ ಬಲ್ಲವನು. ಅಂದರೆ ದೇವರ ಆತ್ಮನ ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ, ದೇವರ ಜನರಿಗೋಸ್ಕರ ದೇವರ ಚಿತ್ತ ಬೇಡಿಕೊಳ್ಳುತ್ತಾರೆ ದೇವರಿಗೆ ಗೊತ್ತುಂಟು. ಹಾಗಾದರೆ ಈ ರೀತಿ ನೀವು ಪ್ರಾರ್ಥನೆ ಮಾಡಿದರೆ 100% ಪ್ರಾರ್ಥನೆ ಮೇಲೆ ರಿಸಲ್ಟ್ ಕೊಡುತ್ತದೆ. 2ನೇ ಸ್ಟೆಪ್ ಆಗಿದ್ದರೆ ದೇವರ ಚಿತ್ತದ ಪ್ರಕಾರ ಪ್ರಾರ್ಥನೆ ಮಾಡುವವರು ಆಗಬೇಕು. 1ನೇ ಯೋಹನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 14 ಮತ್ತು 15. 1 John 5:14 and 15. ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತ ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತ ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆಯುತ್ತೆ ಎಂಬುದು ನಮಗೆ ಗೊತ್ತಾಗಿದೆ. ಇಲ್ಲಿ ಅತಿ ಸ್ಪಷ್ಟತೆ,
ನೀವು ದೇವರ ಚಿತ್ತದ ಪ್ರಕಾರ ಪ್ರಾರ್ಥನೆ ಮಾಡಿದರೆ ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾ ನಿಮ್ಮ ಧೈರ್ಯ ಬರೆದ ಅರ್ಥವಾಗುತ್ತೆ ಪ್ರೇರೆ. ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಪ್ರೇರೆ ದೇವರ ವಾಗ್ದಾನವನ್ನು ತೆಗೆದುಕೊಳ್ಳಿ. ಯಾಕಂದರೆ ದೇವರ ವಾಕ್ಯವು ದೇವರ ಚಿತ್ತವಾಗಿದೆ. ದೇವರು ಪ್ರೇರೆ ಕೀರ್ತನೆ ಪುಸ್ತಕ ಪ್ರೇರೆ ಅನೇಕ ಎಕ್ಸಾಂಪಲ್ ಉಂಟು. ಪ್ರಾರ್ಥನೆ ಮಾಡೋದಕ್ಕೆ ಅನೇಕ ಉದಾಹರಣೆಗಳು ಕೀರ್ತನೆ ಪುಸ್ತಕ ಸಿಗ್ತವೆ. ಆ ರೀತಿ ಪ್ರೇರೆ ನೀವು ಪ್ರಾರ್ಥನೆ ಮಾಡುವಾಗ ಏನು ಪ್ರಾರ್ಥನೆ ಮಾಡಿದ್ರು ದೇವರ ಒಂದು ವಾಗ್ದಾನ ತೆಗೆದುಕೊಂಡಿರಿ. ವಾಗ್ದಾನ ತೆಗೆದುಕೊಂಡು ಪ್ರಾರ್ಥನೆ ಮಾಡಿ. ಅದು 100% ಆ ವಾಗ್ದಾನ ಪ್ರಕಾರ ಪ್ರಾರ್ಥನೆ ಮಾಡೋದು, ಆ ವಾಗ್ದಾನದ ಕೊಟ್ಟೆ ಕೊಡೋದು. ಆ ನಂತರ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ. ಈ ರೀತಿ ವಾಗ್ದಾನ ತೆಗೆದುಕೊಂಡು ನೀವು ಬುದ್ಧಿಲಿ ಪ್ರಾರ್ಥನೆ ಮಾಡಿ, ಅನ್ಯ ಭಾಷೆ ಪ್ರಾರ್ಥನೆ. ಈ 100% ರಿಸಲ್ಟ್ ಕೊಡ್ತಿದ್ರೆ ಯಾವ ಪ್ರಾರ್ಥನೆ ಫೇಲ್ ಆಗಿದೆ. ದೇವರ ವಾಕ್ಯತೆ ಆಕಾಶ ಭೂಮಿ ಅಳಿದು ಹೋಗಬಹುದು, ದೇವರ ವಾಕ್ಯದಲ್ಲಿ 1% ಅದು ಅಳಿದು ಹೋಗಿದೆ. ಅದಕ್ಕೆ ಆಲ್ರೆಡಿ ಅನೇಕ ಸಾವಿರಕ್ಕಿಂತಲೂ ಜಾಸ್ತಿ ವಾಗ್ದಾನ ಕೊಟ್ಟಿದ್ದಾನೆ. ನೀವು ಬೈಬಲ್ ಓದುವಾಗ ವಾಗ್ದಾನಗಳನ್ನು ನೀವು ನೋಟ್ ಮಾಡಬೇಕು. ಅದು ಗಮನವಿಟ್ಟುಕೊಂಡು ನಿಮ್ಮ ಪ್ರಾರ್ಥನೆಗೆ ಆ ವಾಗ್ದಾನವನ್ನು ಸರಿ ಹೊಂದಿಕೊಂಡು ನೀವು ಪ್ರಾರ್ಥನೆ ಮಾಡಲಿಕ್ಕೆ ಕಲಿತುಕೊಳ್ಳಿರಿ. ಆಗ ಡೆಫಿನೆಟ್ ನಿಮ್ಮ ತಡವಾದರೂ ದೇವರ ಚಿತ್ತ ಪ್ರೇರಣೆ ಮಾಡಿದೆ, ಬುದ್ಧಿಯಲ್ಲಿಯೂ ಅನ್ಯ ಭಾಷೆ ಪ್ರೇರಣೆ ಮಾಡಿದೆ ಅಂಥ ಪ್ರಾರ್ಥನೆ ಎಂದು ಫೇಲ್ ಕ್ಯಾನ್ಸಲ್ ಆಗದೆ ಉತ್ತರ ಬರುತ್ತದೆ ಎಂಬುದಾಗಿ ಇಲ್ಲಿ ಯೋಹನನು ಹೇಳುತ್ತಾನೆ. ಇದಕ್ಕೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದು ಇದು ಅರ್ಥವಾಗಿದೆ ಪ್ರೇರೆ. 4ನೇ ಸಂಗತಿ ನೋಡ್ತೇವೆ, ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ವಿಧೇಯರಾಗಿಕೊಂಡು ಪ್ರಾರ್ಥಿಸುವವರು ಆಗಬೇಕು. 1ನೇ ಯೋಹನನ ಬರೆದ ಪತ್ರಿಕೆ 3ನೇ ಆದ್ಯದಲ್ಲಿ 22ನೇ ವಾಕ್ಯ. 1 John 3:22. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವುದಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಪ್ರೇರೆ ನೀವು ಪ್ರಾರ್ಥನೆ ಮಾಡುವಾಗ, ನೀವು ವಾಕ್ಯ ಓದುವಾಗ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಯಾವುದಾದ್ರೂ ನಿಮಗೆ ಆಜ್ಞೆ ಸಿಗ್ತದೆ ಪ್ರೇರೆ. ನೀವು ಅಲ್ಲಿ ನೋಡಬೇಕು ಓದುವಾಗಲೂ ಹೊಸ ಮಟ್ಟಿಗೆ ಓದುವಾಗ ಅನೇಕ ಆಜ್ಞೆಗಳು, ಹೊಸ ಮಟ್ಟಿಗೆ ಅನೇಕ ಆಜ್ಞೆ ಉಂಟು ಪ್ರೇರೆ. ಆ ಪ್ರತಿಯೊಂದು ಆಜ್ಞೆಗೆ ಪ್ರೇರೆ ಒಂದೊಂದು ವಾಗ್ದಾನವು ಅದಕ್ಕೆ ಅಂಟಿಸಲ್ಪಟ್ಟಿದೆ. ಅದಕ್ಕೆ ದೇವರು ಕೊಟ್ಟಿದ್ದಾನೆ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾ? ನೀವು ಪ್ರತಿಯೊಂದು ಆಜ್ಞೆಗಳನ್ನು ಹುಡುಕಿಕೊಂಡು ಅದಕ್ಕೆ ವಿಧೇಯರಾಗಬೇಕು ಮತ್ತು ಪ್ರತಿಯೊಂದು ಕಾರ್ಯ ದೇವರು ಮೆಚ್ಚುವ ಕಾರ್ಯ ಮಾಡಿಕೊಂಡು ಪ್ರಾರ್ಥನೆ ಮಾಡಿದ್ರೆ 100% ಈ ಪ್ರಾರ್ಥನೆ ಉತ್ತರ ಬಂದೇ ಬರ್ತದೆ. ಇವತ್ತು ಅನೇಕರು ಪ್ರಾರ್ಥನೆ ಮಾಡಿ ಎಕ್ಸಾಂಪಲ್ ಅನೇಕರು ಇವತ್ತು ಸಾಲದ ಬಂಧನದಲ್ಲಿ ಇದ್ದೀರಿ ಎಂಬುದಾಗಿ ಪವಿತ್ರ ತೋರಿಸಿದೆ. ಅನೇಕರು ಸಾಲ ಮಾಡಿ ತೀರಿಸಲಾಗದೆ ನೊಂದುಕೊಂಡಿದ್ದೀರಿ, ಚಿಂತೆಯಲ್ಲಿ ಮುಳುಗಿದ್ದೀರಿ, ಸಾಲ ತೀರಲಿಕ್ಕೆ ದಾರಿ ಕಾಣಲ್ಪಡೆದಿದ್ದೀರಿ. ಅನೇಕರು ಜಿಗುಪ್ಸೆ ಸುಸೈಡ್ ಮಾಡಬೇಕೆಂಬುದೇ ಆಲೋಚನೆ ಕೆಲವರು ಮಾಡಿಕೊಂಡಿದ್ದೀರಿ ಎಂದು ಅವರು ಹೇಳ್ತಾನೆ. ಹಾಗಾದರೆ ಸಾಲದ ಬಿಡುಗಡೆ ಹೊಂದ ಬಗ್ಗೆ ಏನು ಮಾಡಬೇಕು ಪ್ರೇರೆ? ದೇವರ ಆಜ್ಞೆ ಅಂತದೆ ಪ್ರೇರೆ. ಕೀರ್ತನೆ 37 ಕೀರ್ತನೆಯಲ್ಲಿ 21ನೇ ವಾಕ್ಯದಲ್ಲಿ ಈ ಒಂದು ವಾಗ್ದಾನ ಕೊಡಲ್ಪಟ್ಟಿದೆ. ದುಷ್ಟನು ಸಾಲ ಮಾಡಿ ತೀರಿಸಲದು ಹೋಗುವನು, ನೀತಿವಂತನು ತನ್ನ ಸಾಲವನ್ನು ತೀರಿಸಿ ಪರೋಪಕಾರಿಯಾಗಿ ಧರ್ಮ ಕೊಡುವನು ಎಂಬುದೇ ಅದು ಅರ್ಥವಾದ ಪ್ರೇರೆ. ಇನ್ನೊಂದು ವಾಕ್ಯ ನೋಡ್ತೇವೆ, ಮಲಾಕಿ 3:10-12 ವಾಕ್ಯದಲ್ಲಿ ಪ್ರೇರೆ, ನೀವು ನಿಮ್ಮ ಆದಾಯದಿಂದ ಬರುವ ದಶಮಾಂಶ ಮತ್ತು ಕಾಣಿಕೆಯನ್ನು ದೇವರ ಭಂಡಾರಿ ಕಟ್ಟುವುದಾದರೆ ದೇವರು ಹೇಳ್ತಾನೆ, ನಾನು ಪರೀಕ್ಷಿಸಿರಿ, ನಾನು ಪರಲೋಕದ ದ್ವಾರವನ್ನು ತೆರೆದು ನಿಮಗೆ ಸಾಲ ಇರಲಾರಷ್ಟು ಸೋಬರನ್ನು ಸುರಿಸ್ತೇನೆ ಎಂಬುದು ಹೇಳ್ತದೆ. ಒಂದು ವೇಳೆ ನಿಮ್ಮ ಆದಾಯದಲ್ಲಿ ದಶಮಾಂಶ ಮತ್ತು ಕಾಣಿಕೆ ನೀವು ಸನ್ಮಾನಿಸುವುದಾದರೆ ನೀವು ನೀತಿವಂತರಾಗ್ತೀರಿ, ನಿಮ್ಮ ಸಾಲವನ್ನು ತೀರಿಸಲಿದ್ರೆ ಸಹಾಯ ಮಾಡ್ತಾನೆ. ಒಂದು ವೇಳೆ ದೇವರಿಗೆ ದಶಮಾಂಶ ಕಾಣಿಕೆ ಕದ್ದಿಡುವುದಾದರೆ ನೀವು ದುಷ್ಟರಾಗ್ತೀರಿ, ಆ ದುಷ್ಟನಿಗೆ ಸಾಲ ಮಾಡ್ತಿದ್ರೆ ಆಗಿದೆ. ಇವತ್ತು ನಿಮ್ಮ ಜಪ್ಪರಿಗೆ ಇವತ್ತು ಅನೇಕರು ಆರ್ಥಿಕ ಮುಗ್ಗಟ್ಟಿನಲ್ಲಿ, ಆರ್ಥಿಕ ಕೊರತೆಯಲ್ಲಿ ಸಾಲ ಬಿದ್ದರೆ ಕಾರಣ ಪ್ರಿಯರೇ, ಎಷ್ಟು ತನಕ ನಿಮ್ಮ ಆದಾಯದಲ್ಲಿ ಎಷ್ಟು ಸಾಲ ಇರಬಹುದು? ಮೊದಲನೇ ಭಾಗನೇ ನಿಮ್ಗೆ ಬಂದ ಆದಾಯದಲ್ಲಿ ಪ್ರಥಮ ಭಾಗ ದಶಮಾಂಶ ಮತ್ತು ಕಾಣಿಕೆ, ಇದು ನೀವು ಪ್ರತ್ಯೇಕ ಮಾಡಿಕೊಂಡು ದೇವರನ್ನು ಗೌರವಿಸಬೇಕು, ದೇವರನ್ನು ಸನ್ಮಾನಿಸಬೇಕು, ಅದರಿಂದ ದೇವರನ್ನು ಆರಾಧಿಸಬೇಕು. ಆವಾಗ ಮಾತ್ರ ನೀವು ಆರ್ಥಿಕ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಮಾತ್ರವೇ ದೇವರು ತಗೊಳ್ಳುತ್ತಾನೆ. ಒಂದು ವೇಳೆ ದೇವರ ದಶಮಾಂಶ ಕಾಣಿಕೆ ದೇವರನ್ನು ಸಾಲ ಉಂಟು ಎಂಬುದಾಗಿ ಇಲ್ಲಿ ಅದನ್ನು ಕೊಡದೇ ಇರುವುದಾದರೆ ನಿಮಗೆ ಆರ್ಥಿಕ ಸಮೃದ್ಧಿ ಬರೋದಿಲ್ಲ, ನಿಮಗೆ ಬಿಸ್ನೆಸ್ ಸಕ್ಸಸ್ ಆಗುವುದಿಲ್ಲ, ನಿಮ್ಮ ಸಾಲ ತೀರಿಸಲಿಕ್ಕೆ ಆಗುವುದಿಲ್ಲ. ಅದೇ ಕೀರ್ತನೆ 37:21 ವಾಕ್ಯದ ಉಂಟು, ದುಷ್ಟನು ಅಂದರೆ ಯಾರು ತನ್ನ ದಶಮಾಂಶ ಕಾಣಿಕೆಯಿಂದ ದೇವರು ಸನ್ಮಾನಿಸಿದರೋ ಅಲ್ಲಿ ಅದೇ ಅವರಿಗೆ ದುಷ್ಟನು, ಅವನು ಸಾಲ ಮಾಡಿದರೂ ಅವನಿಗೆ ಸಾಲ ತೀರಿಸಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ Psalm 37:21 ಇರ್ತದೆ. ಅದು ನೀತಿವಂತಂದರೆ ಯಾರು? ನೀತಿವಂತನು ಎಷ್ಟು ಸಾಲ ಏನು ಇದ್ದರು ಅವನು ಪ್ರಥಮ ಅವನಿಗೆ ಕೆಲಸ ಅವನ ಕೈಗೆ ಬಂದ ಸಂಬಳದಲ್ಲಿ ಪ್ರಥಮ ಭಾಗ ಅವನು ತೆಗೆದಿಡ್ತಾನೆ. ದೇವ, ಇದು ನಿನ್ನ ಕೊಟ್ಟ ಸಂಬಳವಾಗಿದೆ, ಇದು ನಿನ್ನ ಕೊಡೋ ಪ್ರಥಮ ಭಾಗ ಮತ್ತು ಕಾಣಿಕೆ ಅವರು ಪ್ರತ್ಯೇಕ ಮಾಡಿ ದೇವರ ಬೇಡುತ್ತಾರೆ ಮತ್ತು ದೇವರ ಚಿತ್ರದ ಪ್ರಕಾರ ದೇವರ ಸಭೆಗೆ ದೇವರ ಭಂಡಾರ ಕೊಡುತ್ತಾರೆ. ಅದು ದೇವರು ಸ್ವೀಕಾರ ಮಾಡ್ತಾನೆ. ದೇವರ ತಾನೆ, ನನ್ನ ಪರೀಕ್ಷಿಸಿರಿ, ನನ್ನ ಪರಲೋಕದವರನ್ನು
ತೆರೆದು ನಿಮ್ಮ ಆರ್ಥಿಕ ಸಮೃದ್ಧಿ, ಆರ್ಥಿಕ ಪಕ್ಕ ತುಂಬುತ್ತಾನೆ. ನಿಮಗೆ ನುಂಗುವ ಹುಳ ಆಗ್ಬೋದು, ಸಾಲ ಎಂಬ ಹುಳ ಅದೆಲ್ಲ ತೆಗೆದು ಬಿಟ್ಟುಕೊಂಡು ನಿಮಗೆ ಸಾಲದಿಂದ ಬಿಡುಗಡೆ. ಈ ರೀತಿ ಪ್ರೇರೆ ನೀವು ಅದನ್ನ ಆಜ್ಞೆಯನ್ನು ಕೈಕೊಂಡು ನಡೆದು ನೀವು ಮಾಡುವ ಕೆಲಸವಾಗ್ಬೋದು, ನೀವು ಮಾಡೋ ಬಿಸ್ನೆಸ್, ನೀವು ಮಾಡೋ ಆತನ ಮೆಚ್ಚುಗೆದ ಕಾರ್ಯ ಮಾಡುತ್ತೀರಿ. ಏನು ಬೇಡಿಕೊಂಡರೂ 100% ಈ ಪ್ರಾರ್ಥನೆ ಉತ್ತರ ಕೊಡುತ್ತದೆ ಎಂಬುದಾಗಿ ಇಲ್ಲಿ ಯೋಹನನು ಇಲ್ಲಿ ಹೇಳುವನು ಆಗಿದ್ದಾನೆ. ಈಗ 5ನೇ ನಾವು ಕಂಡೀಷನ್ ನೋಡ್ತೇವೆ, ದಿನಾಲೂ ನಂಬಿಕೆಯನ್ನೇ ಮಾತನಾಡುವವರು ಆಗಬೇಕು. ಮಾರ್ಕನು ಬರೆಸುವ ವಾರ್ತೆ 11ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡೆದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು. ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಅತಿ ಸ್ಪಷ್ಟವಾಗಿ ತಿಳಿಸಿ ಹೇಳ್ತಾನೆ, ನೀವು ಪ್ರಾರ್ಥನೆ ಮಾಡುವಾಗ ಕೂಡಲೇ ಉತ್ತರ ಬರೋದಿಲ್ಲ, ನಿಮ್ಮ ಕಷ್ಟಗಳು ನಿಮಗೆ ಕಾಣಲ್ಪಡಬಹುದು. ಅದೇ ಯೇಸು ಕ್ರಿಸ್ತನೇ ನೀವು ಪ್ರಾರ್ಥನೆ ಮಾಡಿ ನಂಬಬೇಕು. ಆ ಕಷ್ಟಗಳು ನೋಡಿ, ಆ ಸಾಲವನ್ನು ನೋಡಿ, ಆ ರೋಗವನ್ನು ನೋಡಿ, ಅದನ್ನು ಮಾತನಾಡದೆ ಆ ಬೆಟ್ಟದ ಮುಂದೆ ಆಗ್ಬೋದು, ಸಾಲ ಎಂಬ ಬೆಟ್ಟವನ್ನು ಸಾಲದ ಎಂಬ ಬೆಟ್ಟದ ಮುಂದೆ ಮಾತಾಡಬೇಕು. ನಾನು ನೀತಿವಂತನು, ನನ್ನ ಸಾಲವನ್ನು ನಾನು ತೀರಿಸ್ತೇನೆ ಮತ್ತು ಪರೋಪಕಾರಿಯಾಗಿ ಧರ್ಮ ಕೊಡುತ್ತೇನೆ ಎಂಬುದಾಗಿ ಕೀರ್ತನೆ 37:21 ವಾಕ್ಯ ಅರಿಕೆ ಮಾಡಿರಿ. ಪ್ರತಿ ಸಾಲ ನಾನು ನೀತಿವಂತನು, ಯಾಕಂದರೆ ನಾನು ದೇವರಿಗೆ ಕೊಟ್ಟ ದಶಮಾಂಶ ಕಾಣಿಕೆಯನ್ನು ಕೊಟ್ಟಿದ್ದೇನೆ, ನಾನು ನನ್ನ ಸಾಲವನ್ನು ತೀರಿಸ್ತೇನೆ ಮತ್ತು ಇನ್ನೂ ಹೆಚ್ಚಾಗಿ ಪರೋಪಕಾರಿ. ಈ ರೀತಿ ಮಾತನಾಡ್ತಾ ಇರುವಾಗ ಒಂದು ದಿನ ಸಾಲ ಎಂಬ ಆ ಗುಡ್ಡವು ನೆಲ ಸಮಾನವಾಗ್ತದೆ. ಒಂದು ದಿನ ಕಾಯಿಲೆ ಇರುತ್ತದೆ, ದಿನ ಪ್ರಾರ್ಥನೆ ಮಾಡಿದ್ದೇವೆ ನನ್ನ ರೋಗ ಗುಣ ಮಾಡಬೇಕು. ಅಂದರೆ ನಮ್ಮ ರೋಗದ ರಿಪೋರ್ಟ್ ತೆಗೆದುಕೊಂಡು ಹೇಳಬೇಕು, ನನ್ನ ರೋಗವು ಯೇಸು ಕ್ರಿಸ್ತನ ಪಾಸ್ಟರ್ ನಾನು ಗುಣವಾಗಿದ್ದೇನೆ. ಅಂದಿಗೂ ಆ ಡಾಕ್ಟರ್ ರಿಪೋರ್ಟು ಅರಿಕೆ ಮಾಡಬೇಕು. ಆ ಡಾಕ್ಟರ್ ಕೈಲಿ ಹಿಡಿದುಕೊಂಡು ಹೇಳಿ, ನಾನು ಈ ರಿಪೋರ್ಟ್ ನಂಬುವುದನ್ನು ನಾನು ನಂಬುತ್ತೇನೆ, ಯೇಸು ಕ್ರಿಸ್ತ ರಿಪೋರ್ಟ್ ಇದೆ, ಆತನ ಪಾಸ್ಟರ್ ನಾನು ಗುಣವಾಗಿದ್ದೇನೆ. ಈ ರೀತಿ ನಿಮ್ಮ ಪ್ರತಿಯೊಂದು ಸಮಸ್ಯೆ ಮುಂದೆದಲ್ಲಿ ನೀವು ದಿನಾಲು ನಂಬಿಕೆಯನ್ನೇ ಮಾತನಾಡಬೇಕು, ಉತ್ತರ ಬರೋದು. ಆವಾಗ ಒಂದು ದಿನ ಎಂತದೆ, ನಿಮ್ಮ ಒಂದು ರೋಗ ಎಂಬ ಬೆಟ್ಟ ಇರಬಹುದು, ಸಾಲ ಎಂಬ ಬೆಟ್ಟ ಇರ್ಬೋದು, ಕಷ್ಟ ಎಂಬ ಬೆಟ್ಟ, ಇದೆಲ್ಲ ಬೆಟ್ಟ ಅದು ಸಮುದ್ರಕ್ಕೆ ಹೋಗಿ ಬಿದ್ದು ನಿಮ್ಮ ಜೊತೆ ಅದ್ಭುತಗಳು ಆಗುತ್ತವೆ. ಇವತ್ತು ಅನೇಕರು ನೋಡುವವರು ದೇವರಾತ್ಮತೆ ನಿಮ್ಮ ಮನದಲ್ಲಿ ಅನೇಕರ ಬಗ್ಗೆ ದುಃಖ ಉಂಟು, ಅನೇಕರ ಬಗ್ಗೆ ನೋವುಂಟು. ಕೆಲವು ಗಂಡಂದರ ಹೃದಯದಲ್ಲಿ ತಮ್ಮ ಹೆಂಡತಿ ಬಗ್ಗೆ ನೋಡಿ ಈ ರೀತಿ ನೋವನ್ನು ಇಟ್ಟುಕೊಂಡಿದ್ದೀರಿ, ಅವರಿಗೆ ಸಮಯ ಕೊಡದೇ ಇದ್ದೀರಿ. ಅದಕ್ಕೋಸ್ಕರ ದೇವರು ತಾನೆ ಎಷ್ಟು ಪ್ರಾರ್ಥನೆ ಮಾಡಿದ್ರು, ಉಪವಾಸ ಮಾಡಿದರು, ಅರಿಕೆ ಮಾಡಿದರು, ಉತ್ತರ ಬರಲಿರುವುದಿಲ್ಲ. ಯಾಕೆಂದರೆ ನಿಮ್ಮ ಹೃದಯದಲ್ಲಿರುವ ನೋವುಗಳನ್ನು, ಹೃದಯದಲ್ಲಿರುವ ಆ ಒಂದು ವ್ಯಕ್ತಿಗಳನ್ನು ತೆಗೆದು ಅವರಿಗೆ ದೇವರ ಕೈಲಿ ಕೊಡಬೇಕು. ದೇವರಿರ್ತಾನೆ ಮುಗಿ ತಿಳಿಸಿದು, ನನ್ನ ಕೆಲಸ ಅದು ನನಗೆ ಬಿಟ್ಟದು, ನಿಮ್ಮ ಕೆಲಸ ಆಗಿದೆ. ದೇವರ ಮುಖವನ್ನು ನೋಡಿಕೊಂಡು ಆ ಯೇಸು ಕ್ರಿಸ್ತನು 2023ನೇ ವರ್ಷದ ಮೊದಲು ಈ ಭೂಲೋಕದಲ್ಲಿ ಬಂದು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಸಾಯುವಾಗ ಆತನ ವಿರುದ್ಧಗಳಿಗೆ ಆತನ ಯೇಸುವೆ ಅವರನ್ನು ಶ್ರಮಿಸು ಎಂಬಂತೆಗೆ ಅವರನ್ನು ಯೇಸು ಕ್ರಿಸ್ತನ ಶ್ರಮಿಸ್ತಾನೆ. ಆ ರೀತಿ ಯಾರು ನಿಮಗೆ ವಿರೋಧ ಮಾಡಬಹುದು, ಅನ್ಯಾಯ ಮಾಡಬಹುದು, ಮೋಸ ಮಾಡಬಹುದು, ಕೆಟ್ಟ ಕೆಟ್ಟ ಹೆಸರನ್ನು ಕರೆಯಬಹುದು. ಅವರೆಲ್ಲ ದುಃಖವನ್ನು ಯೇಸು ಕ್ರಿಸ್ತನ ಮುಖ ನೋಡಿಕೊಂಡು, ಯೇಸುವೆ ನಿನ್ನ ಮುಖವನ್ನು ನೋಡಿ ನಾನು ಅವರನ್ನು ಶ್ರಮಿಸ್ತೇನೆ, ನನ್ನ ಶ್ರಮಿಸು ಎಂಬುದೇ ಕೂಗಿಕೊಳ್ಳಿರಿ. ಆವಾಗ ಮಾತ್ರ ನಿಮ್ಮ ಹೃದಯ ಆ ಸಮರ್ಪಣೆ ಒಂದು ನಿಮಗೆ ಸಮಯ ಸಿಗ್ತದೆ. ಆವಾಗ ಮಾತ್ರ ದೇವರು ಉತ್ತರ ಕೊಡುತ್ತಾನೆ. ಒಂದು ವೇಳೆ ನಿಮ್ಮ ವೀರಿಗಳನ್ನು, ನಿಮಗೆ ನೋವು ಮಾಡುವವನು, ನಿಮ್ಮ ಮೋಸ ಮಾಡಿದನು ನಿಮ್ಮ ಶ್ರಮಿಸುವುದಿಲ್ಲವೋ, ಅದು ದುಃಖ ಇಟ್ಟುಕೊಳ್ಳುತ್ತೀರೋ, ಎಷ್ಟೋ ತನಕ ದುಃಖ ಇಟ್ಟುಕೊಳ್ಳೋದು ಅಷ್ಟೋ ತನಕ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರುವುದಿಲ್ಲ. ಇದು ಅನೇಕರಿಗೆ ಪ್ರಾರ್ಥನೆ ತಡೆ ಆಗುವುದಕ್ಕೆ, ಅನೇಕ ರೋಗ ಗುಣವಾಗದ ಕಾರಣ ಇಷ್ಟೇ. ಅವರ ಹೃದಯದಲ್ಲಿ ಅನೇಕರ ಬಗ್ಗೆ ನೋವುಗಳನ್ನು, ದುಃಖಗಳನ್ನು ಇಟ್ಟುಕೊಂಡಿದ್ದಾರೆ. ಅವರು ಪದೇ ಪದೇ ಅವ್ರು ನೆನಪರುವಾಗ ಅವ್ರನ್ನ ಬಾಯಿಂದ ಅನೇಕರು ಬಾಯಿಂದ ಸಪ್ಪಿಸ್ತಾರೆ. ನಿಮ್ಮ ದುಃಖ ಇದ್ದ ನಿಮಿತ್ತಾಗೆ ಅವರಿಗೆ ನಿಮಗೆ ನೆನಪು ಬರ್ತದೆ, ಕೂಡಲೇ ನಿಮ್ಮ ಬಾಯಿಂದ ಅವರನ್ನು ಸಪ್ಪಿಸ್ತೀರಿ, ಬೈಯುತ್ತೀರಿ, ಕೆಟ್ಟ ಕೆಟ್ಟ ಈ ರೀತಿ ಮಾಡಿ ನಿಮಿತ್ತ ದೇವರತಾನೆ ನಿಮ್ಮ ಪ್ರಾರ್ಥನೆಗೆ ನಿಮ್ಮ ಪಾಪವೇ ಅಡ್ಡ ಗೋಡೆ ಆಗಿದೆ. ಐಜಯ ಪ್ರವರ್ತನೆ, ದೇವರ ಹಸ್ತವು ರಕ್ಷಿಸಲಾದ ಮೋಟು ಗೈಯಲ್ಲ, ದೇವರ ಕಿವಿಯು ಕಿವುಡಲ್ಲ. ಅದು ಈ ನಿಮ್ಮ ಪಾಪಗಳು, ಈ ಅಪರಾಧಗಳು ದೇವರ ಮುಖಕ್ಕೆ ನಿಮ್ಮ ಪ್ರಾರ್ಥನೆ ಅದು ಅಡ್ಡಿಯಾಗಿದೆ. ಅದಕ್ಕೋಸ್ಕರ ಇವತ್ತು ನಿಮ್ಮ ಯಾರ ಬಗ್ಗೆಯೂ ನೋಟ್ಟುಕೊಳ್ಳಬೇಡಿ. ಅದಕ್ಕೆ ಅಪ್ಪಸ್ ಬರುತ್ತಾನೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ 26 ಮತ್ತು 27ನೇ ವಾಕ್ಯದಲ್ಲಿ, ಎಫೆಸಿಯನ್ಸ್ 4:26-27, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ, ನಿಮ್ಮ ಸಿಟ್ಟು ಸೂರ್ಯನ ಮುಂಚೆ ತೀರಲಿ. ದೇವರ ವಾಕ್ಯ ಹೇಳ್ತದೆ. ಈಗ 7ನೇ ಸಂಗತಿ ನೀವು ಮಾಡಬೇಕು, ದಿನಾಳು ದೇವರನ್ನು ಹೆಚ್ಚೆಚ್ಚಾಗಿ ಸ್ತುತಿಸುವವರು ಆಗಬೇಕು. ಕೀರ್ತನೆ 34 ಅದರಲ್ಲಿ 1ನೇ ವಾಕ್ಯ, ನಾನು ಯೆಹೋವನನ್ನು
ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಪ್ರಿಯರಲ್ಲಿ ದಾವೀದ ಹೇಳ್ತಾನೆ, ನಾನು ಇವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರ ಯಾವಾಗಲೂ ನನ್ನ ಬಾಯಲ್ಲಿರುವುದು. ಪ್ರಿಯ, ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾ? ದಿನಾಲು ಪ್ರತಿ ಗಳಿಗೆ ದೇವರನ್ನು ಕೊಂಡಾಡಿರಿ. ದೇವರು ಒಳ್ಳೆಯವನು, ಆತನ ಪ್ರಾರ್ಥನೆ ಉತ್ತರ ಕೊಡುವವನು, ಆತನ ಅದ್ಭುತ ಮಾಡುವನು, ರೋಗಗಳನ್ನು ಗುಣ ಮಾಡುವನು, ಕೆಂಪು ದಿನಾಲು ಪ್ರತಿ ಗಳಿಗೆ ಸ್ತುತಿಸಿರಿ, ಕೊಂಡಾಡ್ರಿ. ಇದನ್ನು ಮಾಡುವಾಗ ಏರಿಕೋ ಗೋಡೆಗಳು ಮುರಿದೋಗ್ತವೆ, ಪ್ರಾರ್ಥನೆ ಬೇಗನೆ ಪರಲೋಕ ಹೋಗ್ತದೆ. ಪರಲೋಕದ ಪ್ರಾರ್ಥನೆ ಉತ್ತರ ಇಳಿದು ಬರ್ತದೆ. ಬರೋದಕ್ಕೆ ಇಲ್ಲಿ ಹೇಳ್ತಾನೆ, ದಾವೀದ ಹೇಳ್ತಾನೆ, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು ಎಂಬುದಾಗಿ ಆತನ ಅನುಭವದಿಂದ ಹೇಳುತ್ತಾನೆ. ಈಗ 8ನೇ ಸಂಗತಿ ನಾವು ನೋಡ್ತೇವೆ, ದೀರ್ಘ ತಾಳ್ಮೆಯಿಂದ ಪ್ರಾರ್ಥಿಸುವವರು ಆಗಬೇಕು. ಇಬ್ರಿಯವರಿಗೆ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 36ನೇ ವಾಕ್ಯ, Hebrews 10:36. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದ್ರೆ ನಿಮಗೆ ತಾಳ್ಮೆ ಬೇಕು. ಇಲ್ಲಪ್ಪ ಅಂದರೆ ದೇವರ ಚಿತ್ತವನ್ನು ನೀವು ಪ್ರಕಾರ ಪ್ರಾರ್ಥನೆ ಮಾಡಿ, ಅದರ ಚಿತ್ತಕ್ಕೆ ವಿತರಿಸಿಕೊಂಡು ವಾಗ್ದಾನವನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡೋದರೆ ವಾಗ್ದಾನದ ಫಲ ಬೇಕೋ, ತಾಳ್ಮೆ ಬೇಕು. ಅದರ್ಥ ನೀವು ದೀರ್ಘ ತಾಳ್ಮೆಯಿಂದ ವಾಗ್ದಾನವನ್ನು ಅರಿಕೆ ಮಾಡಿಕೊಂಡು ದೇವರ ಚಿತ್ತ ವಿತರಣೆ ಪ್ರಾರ್ಥನೆ ಮಾಡಿರಿ. ದೀರ್ಘ ತಾಳ್ಮೆಯಿಂದ ಮಾಡೋ ಪ್ರಾರ್ಥನೆ ಉತ್ತರ ಬಂದೇ ಬರ್ತದೆ. ಎಂದಿಗೂ ಪ್ರಾರ್ಥನೆ ಉತ್ತರ ಬರಲೆಂದೇ ಬೇಸರ ಬಿಡ್ರಿ. ಈ ರೀತಿ ನೀವು ಪ್ರಾರ್ಥನೆ ಮಾಡೋ ಪ್ರಾರ್ಥನೆ, ನಂಬಿಕೆಯಲ್ಲಿ ಮಾಡೋ ಪ್ರಾರ್ಥನೆ ಒಂದಿನ ಉತ್ತರ ಬಂದೇ ಬರ್ತದೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. 9ನೇ ಸಂಗತಿ ಆಗಿದೆ, ದೇವರ ವಾಕ್ಯಕ್ಕೆ ಕಿವಿ ಕೊಡುವವರು ಆಗಬೇಕು. ಜಕರಿಯನ ಪ್ರವಾದನೆ ಪುಸ್ತಕ 7ನೇ ಅಧ್ಯಾಯದಲ್ಲಿ 8ರಿಂದ 13 ವಾಕ್ಯ, ಜಕರಿಯ ಚಾಪ್ಟರ್ 7:8-13. ಅಲ್ಲದೆ ಯೆಹೋವನು ಜಕರ್ಯನಿಗೆ ಈ ಮಾತನ್ನು ದಯಪಾಲಿಸಿದನು, ಸೇನಾದ ಯೆಹೋವನು ಇಂತಿದ್ದಾನೆ, ಸರಿಯಾಗಿ ನ್ಯಾಯ ತೀರಿಸಿರಿ, ಒಬ್ಬರಿಗೊಬ್ಬರು ಪ್ರೀತಿ ಕರುಣೆಗಳನ್ನು ತೋರಿಸಿರಿ, ವಿಧವೆ, ಅನಾಥ, ವಿದೇಶಿ, ದರಿದ್ರ ಇವರಾರಿಗೂ ಅನ್ಯಾಯ ಮಾಡಬೇಡಿರಿ. ನಿಮ್ಮಲ್ಲಿ ಯಾವನು ತನ್ನ ಸಹೋದರನಿಗೆ ಕೇಡನ್ನು ಬಗೆದಿರಲಿ. ನಿಮ್ಮ ಪಿತೃಗಳಾದರೂ ಗಮನಿಸಲಲ್ಲದೆ ಹೆಗಲು ಕೊಡದೆ ಓದರು, ಕೇಳಬಾರದೆಂದು ಕಿವಿ ಮಂದ ಮಾಡಿಕೊಂಡರು. ಧರ್ಮೋಪದೇಶವನ್ನು ಸೇನಾಧೀಶ್ವರ ಯೆಹೋವನು ಪೂರ್ವಕಾಲದ ಪ್ರವಾದಿಗಳ ಮೂಲಕ ತನ್ನ ಆತ್ಮನಿಂದ ಹೇಳಿಸಿದ ಮಾತುಗಳನ್ನು ಕೇಳಬಾರದೆಂದು ತಮ್ಮ ಹೃದಯಗಳನ್ನು ವಜ್ರದಷ್ಟು ಕಠಿಣಪಡಿಸಿಕೊಂಡರು. ಆದ ಕಾರಣ ಸೇನಾಧೀಶ್ವರ ಯೆಹೋವನಿಂದ ಅತಿರ ಉದರು ಅವರ ಮೇಲೆ ಬಿತ್ತು. ಆಗ ಸೇನಾಧೀಶ್ವರ ಯೆಹೋವನು ಇಂತೆಂದನು, ನಾನು ಕೂಗಿದರೂ ಅವರಿಗೆ ಕೇಳಿಲ್ಲವೂ, ಹಾಗೆ ಅವರು ಕೂಗಿದ್ರು ನಾನು ಕೇಳುವುದಿಲ್ಲ. ಇದರ್ಥ 70 ವರ್ಷ ಈ ಜನರು ಉಪವಾಸ ಮಾಡುತ್ತಾರೆ. ಮತ್ತು ಜಕರಿಯ ಪ್ರವಾದನೆ ಹೋಗಿ ನಾವು 70 ವರ್ಷ ಉಪವಾಸ ಮಾಡಿ ಯಾಕೆ ಉತ್ತರ ನಾವು ನೋಡ್ತೇವೆ. ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರು ಉತ್ತರ ಕೊಡಬೇಕಾ? ಪ್ರಿಯರೇ, ದೇವರು ಉಪವಾಸ ಇದ್ದುಕೊಂಡು ಪ್ರಾರ್ಥನೆ ಮಾಡುವಾಗ ತನ್ನ ಸಭೆಯಲ್ಲಿ ತನ್ನ ಸೇವಕರ ಮುಖಾಂತರ, ವಾಕ್ಯದ ಮುಖಾಂತರ ಅಥವಾ ಪ್ರವಾದನೆ ಮುಖಾಂತರ ಅಥವಾ ಪ್ರವಾದಿ ಮುಖಾಂತರ ದೇವರು ಮಾತನಾಡ್ತಾರೆ. ಪ್ರಿಯ, ಆ ಮಾತನಾಡಿದ ಮಾತಿಗೆ ವಿಧೇಯಕೊಂಡು ಪ್ರಾರ್ಥನೆ ಮಾಡಿದರೆ ಮಾತ್ರವೇ ದೇವರು ನಿಮ್ಮ ಉಪವಾಸ ಪ್ರಾರ್ಥನೆ ಮೆಚ್ಚುತ್ತಾನೆ. ಒಂದು ವೇಳೆ ನೋಡ್ತೇವೆ, ಇಲ್ಲಿ ದೇವರು ತನ್ನ ಸೇವಕರ ಮುಖಾಂತರ, ಪ್ರವಾದಿಗಳ ಮುಖಾಂತರ ಅನೇಕ ಸಲ ಮಾತನಾಡಿದರು. ಆದರೆ ಇಸ್ರಾಯೇಲರು ಪ್ರಿಯರೇ ಆ ಪ್ರವಾದಿಗಳ ಮಾತು ಕೇಳದೆ ತಮ್ಮನ್ನು ಅದನ್ನು ಕಠಿಣ ಮಾಡಿಕೊಂಡರು. ಅದಕ್ಕೆ ಜಕರಿಯ ಪದ, ನೀವು ಕೂಗುವಾಗ ನಾನು ಕೂಗುವ ನೀವು ಕೇಳಲಿಲ್ಲ, ನೀವು ಕೂಗುವ ಅಂದರೆ ದೇವರು ಪ್ರಿಯರೇ ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಪ್ರಾರ್ಥನೆಗೆ ಅಡ್ಡಿ ಇರುವ ಪಾಪಗಳನ್ನು ತೋರಿಸಿಕೊಟ್ಟೇ ಕೊಡುತ್ತಾನೆ. ಆಗ ನೀವು ಅದನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟರೆ ಮಾತ್ರ ನಿಮ್ಮ ಪ್ರಾರ್ಥನೆ ಸ್ವೀಕಾರ ಮಾಡ್ತಾನೆ. ನಿಮ್ಮಲ್ಲಿ ಯಾವನು ತನ್ನ ಹೃದಯದಲ್ಲಿ ನೆರೆಯವನಿಗೆ ಕೇಡನ್ನು ಬಗೆದಿರಲಿ, ಸುಳ್ಳು ಸಾಕ್ಷಿಗೆ ಎಂದೂ ಸಂತೋಷ ಪಡಬೇಡಿರಿ, ಇವುಗಳೆಲ್ಲ ದ್ವೇಷವನಾಗಿದ್ದೇನೆ. ಇದು ಯೆಹೋವನ ನುಡಿ. ಸೇನಾದ ಯೆಹೋವನು ಈ ಮಾತನ್ನು ನನಗೆ ದಯಪಾಲಿಸನು. ಸೇನಾದ ಯೆಹೋವನು ಇಂತಿಂತಾನೆ, 4ನೇ ತಿಂಗಳಿನ ಉಪವಾಸ, 5ನೇ ತಿಂಗಳಿನ ಉಪವಾಸ, 7ನೇ ತಿಂಗಳಿನ ಉಪವಾಸ, 10ನೇ ತಿಂಗಳ ಉಪವಾಸ ಇವು ಯೆಹೂದ ವಂಶಕ್ಕೆ ವಿಶೇಷವಾದ ಹಬ್ಬಗಳಾಗಿ ಹರ್ಷೋಲ್ಲಾಸಗಳನ್ನು ಉಂಟು ಮಾಡುವವು. ಪ್ರಿಯರೇ, ಹೇಳ್ತೇನೆ, ದೇವರ ವಾಕ್ಯಕ್ಕೆ ವಿಧರಿಕೊಂಡು ಪ್ರಿಯರೇ ನೀವು ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪಟ್ಟುಕೊಂಡು ದೇವರ ಸೇವಕರು ಕೊಟ್ಟ ಸಂದೇಶಕ್ಕೆ ವಿಧರಿಕೊಂಡು ನೀವು ಉಪವಾಸವನ್ನು ಪ್ರಾರ್ಥನೆ ಮಾಡ್ತಾರೆ. ಅಂಥ ಉಪವಾಸ ದೇವರು ಕೇಳುತ್ತಾನೆ, ಅಂಥ ಉಪವಾಸ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ಅದೇ ನೀವು ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನು ಮಾತನಾಡುವ ಮಾತನ್ನು ಕೇಳದೇ ಹೋದರೆ ಆ ಉಪವಾಸ ಪ್ರಾರ್ಥನೆ ಸ್ವೀಕಾರ ಮಾಡೋದಲ್ಲ, ಅದೇ ಉಪವಾಸ ಮಾಡಲೇಬೇಕು. ಯಾಕಂದರೆ ಆವಾಗ ಮಾತ್ರ ಬಚ್ಚಿಟ್ಟ ಪಾಪಗಳು ದೇವರ ಆತ್ಮ ತೋರಿಸಿಕೊಡುತ್ತಾನೆ. ನಿಮ್ಮ ಆಶೀರ್ವಾದಕ್ಕೆ ಅಡ್ಡಿ ಇರುವ ಪಾಪದ ತೋರಿಸಿಕೊಡುತ್ತಾನೆ. ಆಗ ಒಪ್ಪಿಕೊಂಡು ಅರಿಕೆ ಮಾಡಿ ಪಶ್ಚಾತ್ತಾಪದ ಉಪವಾಸ 100% ನಿಮ್ಮ ಪ್ರತಿ ಉಪವಾಸವು ಉತ್ಸಾಹವನ್ನು ಹಬ್ಬ ಮಾಡ್ತಾ ಎಂಬುದರಲ್ಲಿ ಜಕರಿಯ ಪ್ರವಾದಿ ಹೇಳ್ತಾನೆ. 10ನೇ ಸಂಗತಿ ಆಗಿದೆ, ಲಾಸ್ಟ್ ಸಂಗತಿ ಆಗಿದೆ, ನಿಮ್ಮ ಹೃದಯದಲ್ಲಿ ಯಾವುದೇ ಪಾಪವನ್ನು ಬಚ್ಚಿಡುವರಾಗಬಾರದು. ಯಾಕೆಂದ್ರೆ ನೋಡ್ತೇವೆ, ಜ್ಞಾನೋಕ್ತಿ 28:13
ಪ್ರಾಮ್ 28:13 ಅಲ್ಲಿ ಬರೆಯಲ್ಪಟ್ಟಿದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಪ್ರೇನು ಪ್ರಾರ್ಥನೆ ಮಾಡುವಾಗ, ಉಪವಾಸ ಮಾಡುವಾಗ ನಿಮ್ಮಲ್ಲಿ ಪಾಪ ಉಂಟು ಗೊತ್ತುಂಟು, ಅದೇ ಆ ಪಾಪಗಳನ್ನು ಅರಿಕೆ ಮಾಡದೆ ಅದು ನಾವು ಪಾಪ ಮಾಡಲಿಲ್ಲ ಒಂದು ಬಚ್ಚಿಡ್ತೀರೋ, ಎಷ್ಟು ಜನ ಪಾಪ ಬಚ್ಚಿಡ್ತೀರೋ ಅದು ಒಪ್ಪಿಕೊಳ್ಳೋ ಅಷ್ಟು ತನಕ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರುವುದಿಲ್ಲ, ನಿಮ್ಮ ಪ್ರಾರ್ಥನೆ ಅಡ್ಡಿ ಆಗ್ತದೆ. ಆ ಪ್ರಾರ್ಥನೆ ಅಪನಂಬಿಕೆಯಲ್ಲಿ ಮಾಡಿದ ಪ್ರಾರ್ಥನೆ ಆಗ್ತದೆ. ಅದು ನಿಮ್ಮ ಪ್ರಾರ್ಥನೆ ನಂಬಿಕೆ ಪ್ರಾರ್ಥನೆ. ಈ 10 ನಿಯಮಗಳನ್ನು ಪಾಲಿಸಿದರೆ 100% ನೀವು ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ತೀರಿ. ತಡವಾದ ಕಾದುಕೊಳ್ಳಿರಿ, ಈ ಪ್ರಾರ್ಥನೆ ಉತ್ತರ ಕೊಟ್ಟೆ ಕೊಡುವವನಾಗಿದ್ದೇನೆ. ದೇವರ ನಮ್ಮ ಸ್ತೋತ್ರವಾಗಲಿ. ಈ ಸಂದೇಶವು ನಿಮ್ಮ ಜೊತೆ ಉತ್ತೇಜನ ಆಗುತ್ತದೆ ನಮಗೆ ತಿಳಿಸಿರಿ. ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಅವನಿಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ಇದರ ಪ್ರತಿ ವೀಕ್ಷಕರನ್ನ ತೆಗೆದುಕೊಳ್ತೇವೆ ದೇವ. ಈ ವೀಕ್ಷಕರು ಈ ದಿನ ದೇವ ಅವರು ಮಾಡೋ ಪ್ರಾರ್ಥನೆ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅವರಿಗೆ ಕಲಿಸಿಕೊಟ್ಟಿದ್ದಿ. ಈ ಪ್ರಕಾರ ಈ 10 ನಿಯಮಗಳನ್ನು ಈ ವೀಕ್ಷಕರು ತಮ್ಮ ಜೀವಿತದಲ್ಲಿ ಪಾಲಿಸಿಕೊಂಡು ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅವರಿಗೆ ಕಲಿಸಿಕೊಡು, ಅವರಿಗೆ ಕೃಪೆ ಕೊಡು. ಮತ್ತು ಪ್ರತಿಯೊಬ್ಬರ ಪ್ರಾರ್ಥನೆಗೆ ನೀವು ಉತ್ತರ ಕೊಡಬೇಕು. ಪ್ರತಿಯೊಬ್ಬರು ಎಲ್ಲ ಕಷ್ಟದಿಂದ ಸಾಲದಿಂದ ಬಿಡುಗಡೆ ಕೊಡಬೇಕು ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.